ಒಂದು ಕ್ಷಣ ನಿಲ್ಲಿ. ಈ ಪ್ರಶ್ನೆಯನ್ನ ಕೇಳಿ. ರಾತ್ರಿಯ ಗಾಢ ನಿದ್ದೆಯಲ್ಲಿದ್ದೀರಿ. ಸುತ್ತಲೂ ಸಂಪೂರ್ಣ ನಿಶ್ಶಬ್ದ. ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಭಂಗವಾಗುತ್ತದೆ. ಗಡಿಯಾರದ ಮುಳ್ಳುಗಳನ್ನು ನೋಡಿದರೆ ಸಮಯ ಸರಿಯಾಗಿ ಬೆಳಗಿನ ಜಾವ 3ರಿಂದ 5 ನಡುವೆ ಇರುತ್ತದೆ. ನಿಮ್ಮಲ್ಲಿ ಅನೇಕರು ಪ್ರತಿ ರಾತ್ರಿ ಈ ಅನುಭವದ ಮೂಲಕ ಹಾದು ಹೋಗುತ್ತೀರಿ. ಬಹುಶಃ ನೀವು ಇದನ್ನ ಕೇವಲ ದೇಹದ ಸಾಮಾನ್ಯ ಪ್ರಕ್ರಿಯೆ, ರಾತ್ರಿ ಹೆಚ್ಚು ನೀರು ಕುಡಿದಿರಬಹುದು ಅಥವಾ ಹೆಚ್ಚುತ್ತಿರುವ ವಯಸ್ಸಿನ ಲಕ್ಷಣವಿರಬಹುದು ಎಂದು ಭಾವಿಸಿ ನಿರ್ಲಕ್ಷಿಸುತ್ತಿರಬಹುದು. ಆದರೆ ಒಂದು ಕ್ಷಣ ನಿಂತು ಯೋಚಿಸಿ. ರಾತ್ರಿ 12 ಗಂಟೆಗೆ ಅಥವಾ ಬೆಳಿಗ್ಗೆ 6 ಗಂಟೆಗೆ ಏಕೆ ಎಚ್ಚರವಾಗುವುದಿಲ್ಲ? ಬರೀ 3ರಿಂದ 5 ನಡುವೆಯೇ ಏಕೆ? ಇಂದು ನಾವು ಬಿಚ್ಚಿಡಲಿರುವ ರಹಸ್ಯವು ನಿಮ್ಮ ಪ್ರಜ್ಞೆಯನ್ನೇ ಬೆಚ್ಚಿ ಬೀಳಿಸುತ್ತದೆ. ಇದು ಸಾಮಾನ್ಯ ಘಟನೆಯಲ್ಲ, ಬದಲಾಗಿ ವಿಶ್ವದ ದೈವಿಕ ಶಕ್ತಿಯ ಆಳವಾದ ಮತ್ತು ಗೂಢ ಸಂಕೇತವಾಗಿದ್ದು, ಅದು ನೇರವಾಗಿ ನಿಮಗೆ ಕಳುಹಿಸಲ್ಪಡುತ್ತದೆ. ಇದು ಕೇವಲ ಮೂತ್ರ ವಿಸರ್ಜನೆಯ ಬಯಕೆಯಲ್ಲ, ಇದು ನಿಮ್ಮ ಹಣೆ ಬರಹ, ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಆತ್ಮಕ್ಕೆ ಸಂಬಂಧಿಸಿದ ಒಂದು ಸತ್ಯವಾಗಿದೆ. ನಮ್ಮ ಪ್ರಾಚೀನ ವೇದ ಮತ್ತು ಪುರಾಣಗಳಲ್ಲಿ ಸಮಯವನ್ನು ಕೇವಲ ಗಡಿಯಾರದ ಟಿಕ್ ಟಿಕ್ ಎಂದು ನೋಡಿಲ್ಲ, ಅದನ್ನು ಒಂದು ಜೀವಂತ ಶಕ್ತಿಯಾಗಿ ನೋಡಲಾಗಿದೆ. ಬ್ರಹ್ಮ ಮುಹೂರ್ತ ಎಂದರೆ ಸೃಷ್ಟಿಕರ್ತನ ಸಮಯ, ಅಂದರೆ ಸ್ವತಃ ದೇವರ ಕಾಲ. ಈ ಸಮಯದಲ್ಲಿ ವಿಶ್ವವನ್ನು ಸೃಷ್ಟಿಸುವ ಶಕ್ತಿಯು ತನ್ನ ಉತ್ತುಂಗದಲ್ಲಿರುತ್ತದೆ. ಇದು ರಾತ್ರಿಯ ಕತ್ತಲೆ ಕಡಿಮೆಯಾಗುತ್ತಾ ಹಗಲಿನ ಬೆಳಕಿಗೆ ತಯಾರಾಗುತ್ತಿರುವ ಸಂಗಮ ಕಾಲ, ಅಂದರೆ ಒಂದು ಮಾದ್ರಿಕ ಕ್ಷಣ. ಈ ಪವಿತ್ರ ಕಾಲದಲ್ಲಿ ಎಲ್ಲ ದೇವತೆಗಳು, ಋಷಿಗಳು, ಸಂತರು ಮತ್ತು ಸಿದ್ಧ ಆತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಈ ಸಮಯದಲ್ಲಿ ವಿಶ್ವದ ಎಲ್ಲ ಸಕಾರಾತ್ಮಕ ಶಕ್ತಿಯು ಭೂಮಿಗೆ ಅತ್ಯಂತ ಹತ್ತಿರವಿರುತ್ತದೆ ಮತ್ತು ವಾತಾವರಣದಲ್ಲಿ ಅದ್ಭುತ ಶಾಂತಿ ಹಾಗೂ ಪವಿತ್ರತೆ ಇರುತ್ತದೆ. ಈ ಸಮಯದಲ್ಲಿ ಸತ್ವಗುಣವು ತನ್ನ ಉತ್ತುಂಗದಲ್ಲಿರುತ್ತದೆ ಮತ್ತು ಗಾಳಿಯಲ್ಲಿ ಒಂದು ವಿಶಿಷ್ಟ ತಾಜಾತನವಿರುತ್ತದೆ. ನಿಮ್ಮ ನಿದ್ರೆ ಭಂಗವಾಗುವುದು ಆ ದೈವಿಕ ಶಕ್ತಿ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಿಮಗೆ ಸಂದೇಶ ನೀಡಲು ಬಳಸುವ ಒಂದು ಮಾರ್ಗವಾಗಿದೆ. ಇದು ಕಾಯಿಲೆಯಲ್ಲ, ಇದೊಂದು ದಿವ್ಯ ಅಲಾರಾಂ ಗಡಿಯಾರ. ಈ ಸಮಯದಲ್ಲಿ ಎಚ್ಚರಗೊಳ್ಳುವುದು ನಿಮ್ಮ ಆತ್ಮ ಜಾಗೃತವಾಗುವ ಮಾರ್ಗದಲ್ಲಿದೆ ಎಂಬುದಕ್ಕೆ ಪುರಾವೆಯಾಗಿದೆ ಮತ್ತು ನಿಮ್ಮ ಪ್ರಜ್ಞೆಯ ಮಟ್ಟವು ದಿವ್ಯ ಶಕ್ತಿಗಳೊಂದಿಗೆ ಸಂಬಂಧ ಸ್ಥಾಪಿಸುವ ಹಂತಕ್ಕೆ ತಲುಪುತ್ತಿದೆ. ಈಗ ನೀವು ಯೋಚಿಸುತ್ತಿರಬಹುದು, ವಿಶ್ವದ ಈ ಪರಮಶಕ್ತಿ ಕೇವಲ ನಿಮ್ಮೊಂದಿಗೆ ಮಾತ್ರ ಏಕೆ ಸಂಪರ್ಕ ಸಾಧಿಸಲು ಬಯಸುತ್ತದೆ? ಲಕ್ಷಾಂತರ ಜನರು ನಿದ್ರಿಸುತ್ತಿದ್ದಾರೆ, ಆದರೆ ಈ ಸಂಕೇತ ನಿಮಗೆ ಹೇಗೆ ಸಿಗುತ್ತಿದೆ? ಇದರ ಉತ್ತರ ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮ್ಮೊಳಗೆ ಅಡಗಿದೆ. ಮೊದಲನೆಯದಾಗಿ, ನಿಮ್ಮ ಆತ್ಮ ಜಾಗೃತವಾಗುವ ಮಾರ್ಗದಲ್ಲಿದೆ. ಈ ಜನ್ಮದ ಅಥವಾ ಹಿಂದಿನ ಜನ್ಮದ ನಿಮ್ಮ ಪುಣ್ಯ ಕರ್ಮಗಳು, ನಿಮ್ಮ ಸಾಧನೆ ಮತ್ತು ನೀವು ಮಾಡುತ್ತಿರುವ ಪ್ರಾರ್ಥನೆಗಳು ಈಗ ಫಲ ನೀಡುತ್ತಿವೆ. ನಿಮ್ಮ ಪ್ರಜ್ಞೆಯ ಮಟ್ಟ ಈಗ ಆ ಹಂತಕ್ಕೆ ತಲುಪುತ್ತಿದ್ದು, ಅಲ್ಲಿ ದಿವ್ಯ ಶಕ್ತಿಗಳು ನಿಮ್ಮೊಂದಿಗೆ ನೇರ ಸಂಬಂಧ ಸ್ಥಾಪಿಸಬಲ್ಲವು. ನೀವು ಆ ಆಯ್ದ ಆತ್ಮಗಳಲ್ಲಿ ಒಬ್ಬರಾಗಿದ್ದೀರಿ. ಯಾರ ಮುಂದಿನ ಪ್ರಯಾಣಕ್ಕೆ ವಿಶ್ವವು ಸಿದ್ಧತೆ ನಡೆಸುತ್ತಿದೆಯೋ, ನಿಮ್ಮ ಈ ರೀತಿಯ ಜಾಗೃತಿ ನಿಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿಯ ಹರಿವು ಹೆಚ್ಚುತ್ತಿರುವುದಕ್ಕೆ ಒಂದು ಪುರಾವೆಯಾಗಿದೆ. ಎರಡನೆಯದಾಗಿ, ಇದು ನಿಮ್ಮ ಪೂರ್ವಜರಿಗೆ ಸಂಬಂಧಿಸಿದ್ದು. ಹಿಂದೂ ಧರ್ಮದಲ್ಲಿ ಪೂರ್ವಜರ ಸ್ಥಾನವನ್ನು ದೇವರಿಗೆ ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿ ವಾಸಿಸುವ ಅವರು ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುತ್ತಾರೆ. ಬ್ರಹ್ಮ ಮುಹೂರ್ತ ಎಂಬುದು ಸ್ಥೂಲ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನ ನಡುವಿನ ಪರದೆ, ಅತ್ಯಂತ ತೆಳುವಾಗಿರುವ ಸಮಯ. ಈ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮೊಂದಿಗೆ ಅತ್ಯಂತ ಸುಲಭವಾಗಿ ಸಂಪರ್ಕ ಸಾಧಿಸಬಲ್ಲರು. ನೀವು ನಿಯಮಿತವಾಗಿ 3ರಿಂದ 5 ನಡುವೆ ಎಚ್ಚರಗೊಳ್ಳುತ್ತಿದ್ದರೆ, ನಿಮ್ಮ ಪೂರ್ವಜರು ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತಿರಬಹುದು. ಅವರಿಗೆ ಯಾವುದೋ ವಿಷಯದಿಂದ ನೋವಾಗುತ್ತಿರಬಹುದು, ಅಥವಾ ಅವರ ಶಾಂತಿಗಾಗಿ ನಿಮ್ಮಿಂದ ಪ್ರಾರ್ಥನೆ ಅಥವಾ ಯಾವುದೋ ಕ್ರಿಯೆಯ ನಿರೀಕ್ಷೆ ಇರಬಹುದು. ಬಹುಶಃ ಅವರು ನಿಮ್ಮ ಜೀವನದಲ್ಲಿ ಬರುವ ಒಂದು ದೊಡ್ಡ ಸಂತೋಷದ ಸಂಕೇತ ನೀಡುತ್ತಿರಬಹುದು, ಅಥವಾ ಬರಲಿರುವ ಸಂಕಟಗಳ ಬಗ್ಗೆ ಎಚ್ಚರಿಸಲು ಬಯಸುತ್ತಿರಬಹುದು. ಅವರು ಕೇವಲ ಇಷ್ಟೇ ಹೇಳಲು ಬಯಸಿರಬಹುದು, ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು. 3ನೇ ರಹಸ್ಯಮಯ ಕಾರಣ,
ನಿಮ್ಮ ಇಷ್ಟ ದೇವತೆಗೆ ಸಂಬಂಧಿಸಿದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಇಷ್ಟ ದೇವತೆ ಇರುತ್ತಾರೆ. ಅಂದರೆ ಒಂದು ದೇವ ಅಥವಾ ದೇವಿಯ ರೂಪ. ಯಾರೊಂದಿಗೆ ಅವರ ಆತ್ಮವು ಆಳವಾಗಿ ಬೆಸೆದಿರುತ್ತದೋ, ಬಹುಶಃ ನೀವು ನಿಮ್ಮ ಜೀವನದ ಜಂಜಾಟ ಮತ್ತು ಜವಾಬ್ದಾರಿಗಳಲ್ಲಿ ಎಷ್ಟು ಸಿಲುಕಿದ್ದೀರಿ ಎಂದರೆ ನಿಮ್ಮ ಇಷ್ಟ ದೇವತೆಗೆ ಸಮಯ ಕೊಡಲು ಮತ್ತು ಅವರನ್ನು ಪೂಜಿಸಲು ಮರೆತಿರಬಹುದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಈ ರೀತಿ ಎಚ್ಚರಗೊಳ್ಳುವುದೆಂದರೆ ಅದು ನಿಮ್ಮ ಇಷ್ಟ ದೇವತೆಯ ಧ್ವನಿಯಾಗಿದೆ. ಅವರು ನಿಮಗೆ ನೆನಪಿಸುತ್ತಿದ್ದಾರೆ, ನಾನು ನಿನ್ನ ಕಾಯುತ್ತಿದ್ದೇನೆ. ಈ ಸಮಯ ಕೇವಲ ನನಗಾಗಿ. ನನ್ನೊಂದಿಗೆ ಮಾತನಾಡಲು ಬನ್ನಿ. ನಿಮ್ಮ ಮನಸ್ಸಿನ ಭಾರವನ್ನು ಹಗುರ ಮಾಡಿಕೊಳ್ಳಿ ಎಂದು. ಇದು ಅಂತಹ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಪ್ರಾರ್ಥನೆಗಳು ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ನಿಮ್ಮ ಇಷ್ಟ ದೇವತೆಯನ್ನ ತಲುಪುತ್ತದೆ. ಈ ಸಮಯದಲ್ಲಿ ಮಾಡಿದ ಒಂದು ಕರೆ ದಿನವಿಡೀ ಮಾಡಿದ 100 ಯಜ್ಞಗಳಷ್ಟು ಫಲ ನೀಡಬಲ್ಲದು. ಆ ದಿವ್ಯ ಶಾಂತತೆಯಲ್ಲಿ ದೇವರು ನಿಮ್ಮೊಂದಿಗೆ ಸಂವಾದ ಸಾಧಿಸಲು ಬಯಸುತ್ತಾರೆ. ಆದ್ದರಿಂದಲೇ ಅವರು ನಿಮ್ಮನ್ನ ಈ ನಿರ್ದಿಷ್ಟ ಸಮಯದಲ್ಲಿ ಎಚ್ಚರಿಸುತ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಇಷ್ಟ ದೇವತೆಯನ್ನ ಧ್ಯಾನಿಸಬಹುದು ಅಥವಾ ಮೃದು ಧ್ವನಿಯಲ್ಲಿ ಓಂಕಾರವನ್ನು ಜಪಿಸಬಹುದು. ಈ ಸಮಯದಲ್ಲಿ ಓಂಕಾರದ ಧ್ವನಿಯು ವಿಶ್ವದ ಧ್ವನಿಯೊಂದಿಗೆ ಒಂದಾಗುತ್ತದೆ ಮತ್ತು ನಿಮ್ಮ ಪ್ರಜ್ಞೆಯು ಉನ್ನತ ಮಟ್ಟಕ್ಕೆ ಏರುತ್ತದೆ. ಇದು ನಿಮ್ಮ ಮತ್ತು ನಿಮ್ಮ ಇಷ್ಟ ದೇವತೆಯ ನಡುವಿನ ಸಂಪರ್ಕವನ್ನು ಬಲಪಡಿಸುವ ಅತ್ಯಂತ ಪವಿತ್ರವಾದ ಅವಕಾಶವಾಗಿದೆ. 4ನೇ ಕಾರಣ, ನಿಮ್ಮ ದೇಹ ಮತ್ತು ಬ್ರಹ್ಮಾಂಡದ ನಡುವಿನ ಆಳವಾದ ಸಂಬಂಧಕ್ಕೆ ಸಂಬಂಧಿಸಿದ್ದು. ನಮ್ಮ ಪ್ರಾಚೀನ ಶಾಸ್ತ್ರವಾದ ಆಯುರ್ವೇದದ ಪ್ರಕಾರ ನಮ್ಮ ಮಾನವ ದೇಹವು ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಈ ಭೌತಿಕ ದೇಹವು ವಾತ, ಪಿತ್ತ ಮತ್ತು ಕಫ ಎಂಬ 3 ಪ್ರಮುಖ ದೋಷಗಳಿಂದ ಸಮತೋಲನವಾಗಿದೆ. ರಾತ್ರಿಯ ಕೊನೆಯ ಪ್ರಹರ ಅಂದರೆ ಬೆಳಗಿನ ಜಾವ 2 ಗಂಟೆಯಿಂದ 6 ಗಂಟೆಯವರೆಗಿನ ಈ ವಿಶೇಷ ಕಾಲವು ವಾತ ದೋಷಕ್ಕೆ ಮೀಸಲಾದ ಕಾಲವಾಗಿದೆ. ವಾತದ ಮೂಲ ಗುಣವೆಂದರೆ ಚಲನೆ ಅಥವಾ ಚಟುವಟಿಕೆ. ದೇಹದ ಒಳಗಿನ ತ್ಯಾಜ್ಯಗಳನ್ನು ವಿಸರ್ಜನೆ ಮಾಡುವುದು. ಅಂದರೆ ಮೂತ್ರ ಅಥವಾ ಮಲ ವಿಸರ್ಜನೆಯು ಒಂದು ಪ್ರಮುಖವಾದ ಕ್ರಿಯೆಯಾಗಿದೆ. ಬ್ರಹ್ಮ ಮುಹೂರ್ತದ ಪವಿತ್ರ ಸಮಯದಲ್ಲಿ ವಿಶ್ವದ ಪ್ರಾಣಶಕ್ತಿಯು ತನ್ನ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಈ ಸಮಯದಲ್ಲಿ ವಿಶ್ವದ ಶಕ್ತಿಯು ನಿಮ್ಮ ದೇಹದ ವಾತದೋಷದ ಮೇಲೆ ನೇರವಾಗಿ ಮತ್ತು ಗಾಢವಾದ ಪರಿಣಾಮವನ್ನು ಬೀರುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ಇದೊಂದು ಅತ್ಯಂತ ಸ್ವಾಭಾವಿಕವಾಗಿ ಮತ್ತು ದೈವಿಕವಾದ ಸಾಮರಸ್ಯವಾಗಿದೆ. ಈ ಸಮಯದಲ್ಲಿ ವೈಶಿಷ್ಟ್ಯ ಶಕ್ತಿಯು ಜಾಗೃತೆಯ ನಿಮ್ಮ ದೇಹದ ಒಳಗಿನ ಸುಪ್ತ ಶಕ್ತಿಯನ್ನ ಸಹ ಜಾಗೃತಿಗೊಳಿಸುತ್ತದೆ. ಇದರಿಂದಾಗಿ ದೇಹದಲ್ಲಿನ ವಾತದ ವೇಗವು ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ. ಇದು ನಿಮಗೆ ಮೂತ್ರ ವಿಸರ್ಜನೆಯು ತುರ್ತು ಬಯಕೆಯನ್ನ ಉಂಟುವಾಗುತ್ತದೆ. ಆದ್ದರಿಂದ ನೀವು ಕೇವಲ ಒಂದು ಸಾಮಾನ್ಯ ದೈಹಿಕ ಕ್ರಿಯೆ ಅಥವಾ ಅನಾರೋಗ್ಯ ಎಂದು ಭಾವಿಸುತ್ತಿರುವುದು ವಾಸ್ತವದಲ್ಲಿ ನಿಮ್ಮ ವೈಶ್ವಿಕ ಗಡಿಯಾರದೊಂದಿಗೆ ಸಂಪರ್ಕ ಹೊಂದಿರುವ ಒಂದು ಮಹತ್ವದ ಲಕ್ಷಣವಾಗಿದೆ. ನಿಮ್ಮ ದೇಹವು ನಿಮಗೆ ಒಂದು ಸಂದೇಶವನ್ನ ನೀಡುತ್ತಿದೆ. ವಿಶ್ವದಲ್ಲಿ ಹೊರಗೆ ಏನಾಗುತ್ತಿದೆಯೋ ಅದೇ ಲಯ ನನ್ನೊಳಗೂ ನಡೆಯುತ್ತಿದೆ ಎಂದು. ಇದು ನಮ್ಮ ಸ್ಥೂಲ ದೇಹವು ಸೂಕ್ಷ್ಮ ವಿಶ್ವದೊಂದಿಗೆ ಎಷ್ಟು ಅವಿನಾಭಾವ ಸಂಬಂಧವನ್ನ ಹೊಂದಿದೆ ಎಂಬುದಕ್ಕೆ ಸಿಗುವ ಅತ್ಯಂತ ಅದ್ಭುತವಾದ ಪುರಾವೆಯಾಗಿದೆ. ಈಗ ಅತೀ ದೊಡ್ಡ ಪ್ರಶ್ನೆ ಎಂದರೆ, ಇದಿಷ್ಟು ದೊಡ್ಡ ಸಂಕೇತವಾಗಿದ್ದರೆ ನಾವು ಏನು ಮಾಡಬೇಕು ಮತ್ತು ಈ ಅವಕಾಶದ ಲಾಭವನ್ನ ಹೇಗೆ ಪಡೆಯುವುದು? ಮುಂದಿನ ಬಾರಿ ನೀವು ಬೆಳಗಿನ ಜಾವ 3ರಿಂದ 5ರ ನಡುವೆ ಮೂತ್ರ ವಿಸರ್ಜನೆಗಾಗಿ ಎಚ್ಚರಗೊಂಡರೆ ಅದನ್ನ ಹೊರೆ ಅಥವಾ ಸಮಸ್ಯೆ ಎಂದು ಭಾವಿಸಬೇಡಿ. ಬದಲಾಗಿ ಅದನ್ನ ಸೌಭಾಗ್ಯವೆಂದು ಭಾವಿಸಿ. ಇದು ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಸಿಗುವ ಅತ್ಯಂತ ಅಪರೂಪದ ಸೌಭಾಗ್ಯವಾಗಿದೆ. ಮೊದಲಿಗೆ, ನೀವು ಎಚ್ಚರಗೊಂಡಾಗ ನಿಮ್ಮ ಮನಸ್ಸಿನ ಕೋಪ, ಕಿರಿಕಿರಿ ಅಥವಾ ದೂರು ನೀಡುವ ಭಾವನೆಗಳನ್ನ ತರಬೇಡಿ. ಬದಲಾಗಿ ನಿಮ್ಮನ್ನ ಈ ಅಮೃತ ಸಮಯದಲ್ಲಿ ಎಚ್ಚರಿಸಿದ ಆ ಅದೃಶ್ಯ ಶಕ್ತಿಯ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿ ಶಾಂತವಾಗಿ ಎದ್ದೇಳಿ. ಶೌಚಾಲಯಕ್ಕೆ ಹೋಗಿ ಹಿಂತಿರುಗಿದ ಕೂಡಲೇ ಮತ್ತೆ ಮಲಗಲು ಪ್ರಯತ್ನಿಸಬೇಡಿ, ಏಕೆಂದರೆ ಇದೇ ತಪ್ಪುಗಳನ್ನು ನೀವು ಇಲ್ಲಿಯವರೆಗೆ ಮಾಡುತ್ತಾ ಬಂದಿದ್ದೀರಿ.
ನಿಮ್ಮ ಕೈ, ಕಾಲು ಮತ್ತು ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. ಇದರಿಂದ ನಿಮ್ಮಲ್ಲಿ ಉಳಿದಿರುವ ನಿದ್ರೆಯ ಮಂಪರು ಹೋಗಿ ನಿಮಗೆ ಅತ್ಯಂತ ತಾಜಾ ಅನಿಸುತ್ತದೆ. ಈಗ ನಿಮ್ಮ ಮನೆಗೆ ಅಥವಾ ಪೂಜಾ ಕೋಣೆಗೆ ಶಾಂತವಾದ ಮೂಲೆಗೆ ಹೋಗಿ ಅಥವಾ ಸಾಧ್ಯವಾದಲ್ಲಿ ತೆರೆದ ಗಾಳಿ ಇರಿದ ಕಡೆಗೆ ಹೋಗಿ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮಗೆ ಯಾವುದೇ ದೊಡ್ಡ ಪೂಜೆ ಅಥವಾ ವಿಧಿವಿಧಾನಗಳನ್ನು ಮಾಡುವ ಅಗತ್ಯವಿಲ್ಲ. ಕೇವಲ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಬೆನ್ನು ಮೂಳೆಯನ್ನು ನೆಟ್ಟಗಿರಿಸಿ ಮತ್ತು ಕೇವಲ ಬರುತ್ತಿರುವ ಹಾಗೂ ಹೋಗುತ್ತಿರುವ ನಿಮ್ಮ ಉಸಿರಿನ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಿ. ನಿಮ್ಮ ಉಸಿರಾಡುತ್ತಿರುವ ಗಾಳಿಯು ಸಾಮಾನ್ಯವಲ್ಲ, ಅದು ಬ್ರಹ್ಮ ಮುಹೂರ್ತದ ದಿವ್ಯ ಜೀವನ ಶಕ್ತಿಯಾಗಿದೆ ಎಂದು ಭಾವಿಸಿ. ಇದು ನಿಮ್ಮ ದೇಹದ ಪ್ರತಿ ಕ್ಷಣವನ್ನು ಶುದ್ಧೀಕರಿಸುತ್ತಿದೆ ಮತ್ತು ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ಹೊರಹಾಕುತ್ತಿದೆ ಎಂದು ಅನುಭವಿಸಿ. ಈ ಸಮಯದಲ್ಲಿ ವಿಶ್ವವು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಿದೆ. ಆದ್ದರಿಂದ ನೀವು ಕೇವಲ ಶಾಂತ ಶ್ರೋತೃವಾಗಿ ಇರಬೇಕು. ಬಹುಶಃ ನಿಮಗೆ ತಿಂಗಳುಗಳಿಂದ ಹುಡುಕುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಥವಾ ನಿಮ್ಮ ಜೀವನದ ದಾರಿ ಸ್ಪಷ್ಟವಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಇಷ್ಟ ದೇವತೆಯನ್ನು ಧ್ಯಾನಿಸಬಹುದು ಅಥವಾ ಮೃದು ಧ್ವನಿಯಲ್ಲಿ ಓಂಕಾರವನ್ನು ಜಪಿಸಬಹುದು. ಇದು ನಿಮ್ಮ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವುದು. ನೀವು ನಿಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಶಾಂತವಾಗಿ ಪ್ರಾರ್ಥನೆ ಸಲ್ಲಿಸಬಹುದು. ನಿಮ್ಮ ಈ ಚಿಕ್ಕ ಪ್ರಾರ್ಥನೆಯು ಅವರಿಗೆ ಕ್ಷಣ ಮಾತ್ರದಲ್ಲಿ ತಲುಪುತ್ತದೆ. ಅವರ ಆಶೀರ್ವಾದವು ನಿಮ್ಮನ್ನು ಪ್ರತಿಯೊಂದು ಸಂಕಟದಿಂದ ರಕ್ಷಿಸುತ್ತದೆ. ಆರಂಭದಲ್ಲಿ ನಿಮ್ಮ ಮನಸ್ಸು ಅಲೆಯಾಗಬಹುದು, ಆದರೆ ಸೋಲೊಪ್ಪಿಸಬೇಡಿ. ಕೇವಲ 5 ಅಥವಾ 10 ನಿಮಿಷಗಳಿಂದ ಆರಂಭಿಸಿ. ಕ್ರಮೇಣ ನಿಮ್ಮ ದೇಹ ಮತ್ತು ಮನಸ್ಸು ಆ ದಿವ್ಯ ಭೇಟಿಗಾಗಿ ಹಂಬಲಿಸಲು ಆರಂಭಿಸುತ್ತದೆ. ನೀವು ಈ ನಿಯಮವನ್ನು ಪ್ರತಿ ಬಾರಿ ಪಾಲಿಸಿದಾಗ ನಿಮ್ಮ ಮುಖದಲ್ಲಿ ಒಂದು ವಿಶಿಷ್ಟವಾದ ಕಾಂತಿ ಬರಲಾರಂಭಿಸುತ್ತದೆ. ಅನಗತ್ಯ ಚಿಂತೆಗಳು ಮತ್ತು ಭಯ ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಬಾಕಿ ಇರುವ ಕೆಲಸಗಳು ತಾನಾಗಿಯೇ ಪೂರ್ಣಗೊಳ್ಳಲಾರಂಭಿಸುತ್ತದೆ. ಇದು ಮೂಢನಂಬಿಕೆಯಲ್ಲ, ಇದು ಶಕ್ತಿಯ ವಿಜ್ಞಾನ. ಜನರು ಜೀವನ ಪೂರ್ತಿ ಹುಡುಕುತ್ತಿರುವ ನಿಧಿಯ ಕೀಲಿ ಈಗ ನಿಮಗೆ ಸಿಕ್ಕಿದೆ. ಆದ್ದರಿಂದ ಈ ಅವಕಾಶವನ್ನು ಎಂದಿಗೂ ವ್ಯರ್ಥ ಮಾಡಬೇಡಿ. ಈ ಮಾಹಿತಿಪೂರ್ಣ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ D&S ಫ್ಯಾಮಿಲಿ ಸ್ಟೋರೀಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇಂತಹ ನೂತನ ಮಾಹಿತಿಪೂರ್ಣ ವಿಡಿಯೋಗಳನ್ನು ನಿಮ್ಮ ಬಳಿ ತಲುಪಿಸಲು ಬಹಳ ಪ್ರೋತ್ಸಾಹ ನೀಡುತ್ತದೆ. ಧನ್ಯವಾದಗಳು. ಶ್ರೀ ಸ್ವಾಮಿ ಸಮರ್ಥ.